ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾನು ಇವತ್ತು ಬಂದೀನಿ ದ್ಯಾಮಮ್ಮ ದುರ್ಗಮ್ಮ ಗುಡಿಗೆ. ಇದು ಎಲ್ಲಿ ಅಂತೇಳಿ ನೀವು ಗೆಸ್ ಮಾಡಿರಿ, ನೋಡೋಣ. ಲಾಸ್ಟ್ ಎಂಡ್ವರೆಗೂ ನೋಡ್ತೀರಿ. ನಾನು ಫೈನಲಿ ಎಲ್ಲಿ ಅಂತ ಹೇಳ್ತೀನಿ. ಬಟ್ ಅಲ್ಲಿ ಮಠ ಸುಮ್ಮನೆ ಗೆಸ್ ಮಾಡೋದಲ್ಲ, ಫಸ್ಟ್ ದೇವ್ರ ಕೈ ಮುಗಿರಿ. ಯಾಕಂದ್ರೆ ಈ ಸ್ಪೆಷಲಿ ಎರಡೂ ದೇವರು ನಿಮ್ಗೆ ಒಲಿದ್ರೆ ನಿಮ್ಮ ಲೈಫ್ನ್ಯಾಗ ಯಾವುದೇ ರೀತಿ ತಡೆಗಳು ಬರಲಿ, ಅಡೆತಡೆಗಳು ಬರಲಿ, ನೀವು ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಆ ಒಂದು ಗ್ಯಾರಂಟಿ ಮಾತ್ರ ನಾನು ಕೊಡ್ತೀನಿ. ಬಿಕಾಸ್ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಐತಿ. ದ್ಯಾಮಮ್ಮ ದುರ್ಗಮ್ಮ ಅಂದ್ರೆ ನಾರ್ಮಲಿ ಎಲ್ಲ ಇಲ್ಲೇ ಬಲಿನೂ ಕೊಡ್ತಾರೆ, ಮತ್ತು ಏನೈತದು ಬೇಡ್ಕೊಂಡು ಜನ ನಡ್ಕೊತಾರ. ಸ್ಪೆಷಲಿ ಇಲ್ಲಿ ಜನ ಸರೌಂಡಿಂಗ್ ಅಲ್ದನ ಬೇರೆ ಬೇರೆ ಕಡೆಯೂ ಜನ ಬರ್ತಾರೆ. ಸೊ ನನಗೆ ಏನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗೈತಿ ಅನ್ನೋದಕ್ಕಿಂತ ನಾ ಈ ದೇವಸ್ಥಾನಕ್ಕೆ ಹೆಂಗೆ ಬಂದೆ ಅನ್ನೋದು ನನಗೆ ವಿಚಿತ್ರ. ನನಗೆ ಒಬ್ಬರು ಗೊತ್ತಿರೋರು ಮಿಶ್ರಾಪೇಡ ಒಳಗೆ ವರ್ಕ್ ಮಾಡ್ತಿದ್ರು. ಐ ಮೀನ್ ಮಿಶ್ರಾಪೇಡ್ ಓನರ್ ಅವರು ಇಲ್ಲಿದ್ದ ಪೂಜಾರಿ. ಹೆಂಗೈತೆ ನೋಡ್ರಿ ಲೈಫ್. ನಾವು ಅನ್ಕೊತೇವೆ ಅವ್ರವ್ರ ಪ್ರೊಫೆಷನ್ ಅವ್ರದ್ದು ಇದಾವಂದ ಅನ್ಕೊತೇವಿ. ಬಟ್ ಅವ್ರದ್ದು ಪ್ರೊಫೆಷನ್ ಆ್ಯಕ್ಚುಲಿ ದೇವಸ್ಥಾನ ಒಳಗೆ ಪೂಜೆ ಮಾಡೋದಂತ. ಇಲ್ಲಲ್ದನ ಮತ್ತು ಶಿರ್ಸಿ ಒಳಗೂ ಹೋಗಿ ದೇವಿದ ಪೂಜೆ ಮಾಡಿಕೊಡ್ತಾರಂತ. ಅಂದ್ರೆ ಯಾರು ಇಲ್ಲಿ ಸಾಮಾನ್ಯರು ಅಂದ್ಕೊಳ್ಳೋಂಗಿಲ್ಲ. ಎಲ್ಲರಿಗೂ ಅವ್ರವ್ರ ಪವರ್ ದೇವ್ರ ಎಲ್ಲರದು ಅವ್ರದಂಥ ಒಂದು ಪ್ರೊಫೆಷನ್ನ ಹಂಗೆ ಇಟ್ಬಿಟ್ಟಿರ್ತಾನೆ. ಸೊ ನನಗೂ ಭಾಳ ಖುಷಿ ಆಯ್ತು. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ನಾರ್ಮಲಿ ಇಷ್ಟ ಹೇಳಬೇಕು ಅಷ್ಟ ಹೇಳಬೇಕು ಅನ್ನೋಕಿನ ಎಷ್ಟು ಹೇಳಿದರೂ ಕಮ್ಮಿನ ಅನ್ನೋದು ನನಗೆ ಅನಿಸ್ತೈತಿ. ಥ್ಯಾಂಕ್ ಯು.